ಮಹಿಳೆಯರಿಗೆ ಒಂದು ಮನೆಹಾಳು ಬುದ್ಧಿಯನ್ನು ಕಲಿಸೋದೇ ಈ ಧಾರಾವಾಹಿಗಳು ಅಂತ ಒಬ್ಬ SP ಹೇಳ್ತಾ ಇದ್ದಾರೆ. SP ಯಶೋಧ ಅವರು ಹಾವೇರಿಯಲ್ಲಿ ಹೇಳಿರುವಂಥದ್ದು. ಮಹಿಳೆಯರೇನು ಇತ್ತೀಚೆಗೆ ಧಾರಾವಾಹಿಗಳನ್ನು ಜಾಸ್ತಿ ನೋಡ್ತಾ ಇದ್ದಾರೆ, ಅದರಿಂದ ಅವರು ಬೇರೆ ರೀತಿಯಾಗಿ ಅಥವಾ ಮನೆಹಾಳು ಬುದ್ಧಿಯನ್ನು ಕಲಿತಾ ಇದ್ದಾರೆ. ಸರಿಯಾದ ರೀತಿ ಯಾವ ವಿಚಾರದ ಕಡೆ ಗಮನ ಕೊಡಬೇಕು ಅದಕ್ಕೆ ಗಮನ ಕೊಡುತ್ತಾ ಇಲ್ಲ ಅಂತ ಹೇಳಿ ಹಾವೇರಿ SP ಅವರು ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದರು. ಆ ವೇದಿಕೆಯ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೇಳ್ತಾರೆ. ಶ್ರೀ ಹುಕ್ಕೇರಿ ಮಠದ ಜಾತ್ರಾ ಮಹೋತ್ಸವ ಏನಿತ್ತು, ಆ ಒಂದು ಮಹೋತ್ಸವದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಹೆಣ್ಣು ಮಕ್ಕಳು ಮಹಿಳೆಯರು ಏನಿದ್ದಾರೆ ಅವರು ಧಾರಾವಾಹಿ ನೋಡಿ ಹಾಳಾಗ್ತಾ ಇದ್ದಾರೆ, ಹೆಣ್ಣು ಮಕ್ಕಳು ಧಾರಾವಾಹಿಗಳಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ, ಅದ್ರ ಬಗ್ಗೆ ಬೇಸರ ಇದೆ ಅಂತ ಹೇಳಿ ಈ ರೀತಿ ಮಾತನಾಡಿದ್ದಾರೆ. ಧಾರಾವಾಹಿಯವರು ನನ್ನ ಬಗ್ಗೆ ಬೇಸರಗೊಂಡ್ರು ಕೂಡ ಪರವಾಗಿಲ್ಲ, ನಾನು ಹಿಂಗೆ ಹೇಳ್ತೀನಿ, ಧಾರಾವಾಹಿಗಳನ್ನು ನೋಡಬೇಡಿ ಅಂತ ನಾನು ಹೇಳಲ್ಲ, ಆದರೆ ಯಾವ ಸಮಯದಲ್ಲಿ ಎಷ್ಟು ನೋಡಬೇಕು ಅಷ್ಟೇ ನೋಡಬೇಕು. ಮಹಿಳೆಯರು ಧಾರಾವಾಹಿಗಳಿಗೆ ಎಷ್ಟು ಅಡಿಕ್ಟ್ ಆಗಿದ್ದಾರೆ ಅಂತಂದ್ರೆ ಅವ್ರು ಹೇಳ್ತಾ ಹೋಗ್ತಾರೆ. ನೋಡಿ, ಹಿಂದಿನ ಬಾಗಿಲಿಂದ ಕಳ್ಳ ಬಂದು ಕಳ್ಳತನ ಮಾಡ್ಕೊಂಡು ಹೋದರೂ ಕೂಡ ಹೆಣ್ಮಕ್ಳಿಗೆ ಗೊತ್ತಾಗೋದಿಲ್ಲ, ಅಷ್ಟು ಮುಳುಗೋಗ್ಬಿಟ್ಟಿದ್ದಾರೆ ಧಾರಾವಾಹಿಗಳಲ್ಲಿ. ಇಂತಹ ಉದಾಹರಣೆಗಳು ಸಾಕಷ್ಟಿವೆ, ನಾವು ನೋಡಿದ್ದೀವಿ, ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಅಂತ SP ಹೇಳ್ತಾ ಇದ್ದಾರೆ. ಮಕ್ಕಳಿಗೆ ಓದ್ಕೊಂಡು ಕೂತ್ಕೋ ಅಂತ ಹೇಳ್ತಾರೆ, ಕೂರಿಸ್ತಾರೆ ಅವರನ್ನು, ಆದರೆ ಇವರೇನು ಮಾಡ್ತಾರೆ, ಇವರು ಧಾರಾವಾಹಿ ನೋಡ್ಕೊಂಡಿರ್ತಾರೆ. ಹಿಂಗಿದ್ರೆ ಮಕ್ಕಳು ಹೆಂಗೆ ಓದ್ತಾರೆ? ಮಕ್ಕಳಿಗೆ ಓದಿನ ಬಗ್ಗೆ ಗಮನ ಹೇಗೆ ಅರಿಯುತ್ತೆ ಅಂತ ಹೇಳಿ SP ಯಶೋಧ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮಹಿಳೆಯರಿಗೆ ಮನೆಹಾಳ ಬುದ್ಧಿ ಕೆಲಸವನ್ನು ಕಲಿಸೋದು ಈ ಧಾರಾವಾಹಿಗಳು, ಅನೇಕ ಧಾರಾವಾಹಿಗಳು ಬರ್ತಾ ಇವೆ ಖಾಸಗಿ ಚಾನೆಲ್ಗಳಲ್ಲಿ, ನಾವು ನೋಡ್ತಾ ಇದ್ದೀವಿ. ಒಂದರ ನಂತರ ಒಂದು ಹೆಣ್ಣುಮಕ್ಕಳು ಸಂಜೆಯಿಂದ ಹಿಡಿದು ನೈಟ್ ಧಾರಾವಾಹಿಗಳ ಲಿಸ್ಟ್ ಎಲ್ಲ ಮುಗಿಯೋ ತನಕ TV ಮುಂದೆನೇ ಕೂತಿರ್ತಾರೆ ಕೆಲಸಗಳನ್ನು ಬಿಟ್ಟು. ಇನ್ನು ಮುಖ್ಯವಾಗಿ ಮಕ್ಕಳ ಕಡೆ ಗಮನ ಕೊಡಬೇಕು, ಮಕ್ಕಳ ವಿದ್ಯಾಭ್ಯಾಸದ ಕಡೆ ಗಮನ ಕೊಡಬೇಕು. ಇವರು ಹೋಗಿ ಮಕ್ಕಳಿಗೆ ಹೇಳ್ತಾರೆ, ಪುಸ್ತಕವನ್ನು ತಗೊಂಡು ಓದ್ಕೋ, ಹೋಮ್ವರ್ಕ್ ಇದ್ರೆ ಮಾಡ್ಕೊಂಡು ಕೂರಿಸ್ತಾರೆ, ಇವರು ಹೋಗಿ TV ಮುಂದೆ ಕೂರ್ತಾರೆ. ಆ ಮಕ್ಕಳು ಅದನ್ನು ನೋಡ್ತಾರೆ, ಅವರು ಕೂಡ ಸೀರಿಯಲ್ಗಳನ್ನು ನೋಡೋದು, ಧಾರಾವಾಹಿಗಳನ್ನು ನೋಡೋದು ಕಲ್ತ್ಕೊತಾರೆ. ಹಿಂಗಾದರೆ ಮಕ್ಕಳ ಒಂದು ವಿದ್ಯಾಭ್ಯಾಸ ಹೆಂಗೆ ಚೆನ್ನಾಗಾಗುತ್ತೆ? ಎಲ್ಲರೂ ಕೂಡ ಫಸ್ಟ್ ರ್ಯಾಂಕ್ ಬರೋಕ್ಕಾಗಲ್ಲ. ಆದರೆ ನಿಮ್ಮ ಮಕ್ಕಳಿಗೆ ನೀವು ಹೆಂಗೆ ಸಮಯ ಕೊಡಬೇಕು ಅದನ್ನು ಕೊಡಿ. ನೋಡಿ, ನೀವು ಸೀರಿಯಲನ್ನು ನೋಡ್ತಾ ಕೂತ್ಕೊಂಡ್ರೆ ಮಕ್ಕಳು ಅದನ್ನೇ ಕಲಿತಾರೆ. ಅದೇ ನೀವು ಮಕ್ಕಳ ಮುಂದೆ ಒಂದು ಪುಸ್ತಕವನ್ನು ಹಿಡ್ಕೊಂಡು, ಕಾದಂಬರಿಯನ್ನು ಹಿಡ್ಕೊಂಡು ಓದ್ಕೊಂಡು ಕೂತ್ಕೊಂಡ್ರೆ ಆ ಮಕ್ಕಳು ಕೂಡ ಅದೇ ರೀತಿಯಾಗಿ ಕಲಿತಾರೆ. ಈ ರೀತಿಯಾದ ಒಂದು ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ. ಅವರೇ ಉದಾಹರಣೆ ಕೊಟ್ಟು ಕೂಡ ಹೇಳಿದ್ದಾರೆ ಹೆಂಗೆ ಆಗಿದೆ ಅಂತ ಹೇಳಿ. ಹಿಂದಿನ ಬಾಗಿಲಿಂದ ಕಳ್ಳ ಬರ್ತಾನೆ, ಬಂದು ಕಳ್ತನ ಮಾಡ್ಕೊಂಡು ಹೋಗ್ತಾನೆ, ಆದರೂ ಕೂಡ ಇವ್ರಿಗೆ ಗೊತ್ತಾಗಲ್ಲ, ಸೀರಿಯಲ್ ನೋಡ್ಕೊಂಡು ಕೂತಿರ್ತಾರೆ. ಇವ್ರಿಗೆ ಸೀರಿಯಲಲ್ಲಿ ಮುಂದೆ ಏನಾಗುತ್ತೋ, ಅತ್ತೆ ಸೊಸೆಗೆ ಏನು ಬೈತಾಳೋ, ಸೊಸೆ ಅತ್ತೆಗೆ ಏನು ಬೈತಾಳೋ, ಹೆಂಗೆ ಜಗಳ ಆಗುತ್ತೋ, ಅಥವಾ ಯಾರೋ ಒಂದು ವಿಲನ್ ಪಾತ್ರ ಇರುತ್ತಲ್ಲ ಅವ್ರು ಹೆಂಗೆ ಒಂದು ಏನು ಪ್ಲಾನ್ಗಳನ್ನು ಮಾಡ್ತಾರೋ, ನಾಳೆ ಏನಾಗುತ್ತೋ, ನಾಡಿದ್ದು ಏನಾಗುತ್ತೋ, ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡಿರ್ತಾರೆ. ಆದರೆ ನಿಜವಾಗಿ ಮಕ್ಕಳ ಬಗ್ಗೆ, ಸಂಸಾರದ ಬಗ್ಗೆ, ಕೆಲವೊಂದು ವಿಚಾರಗಳ ಬಗ್ಗೆ, ಧಾರ್ಮಿಕ ಚಿಂತನೆಗಳ ಬಗ್ಗೆ, ಕೆಲವೊಂದು ಕಾರ್ಯಕ್ರಮಗಳ ಬಗ್ಗೆ ಭಾಗಿಯಾಗುವಂಥ ಯೋಚನೆ ಇರಲ್ಲ. ಅನೇಕ ಹೆಣ್ಮಕ್ಳು ತಮ್ಮ ಸಮಯವನ್ನು ಬರೀ ಸೀರಿಯಲ್ಗಾಗಿ ಮೀಸಲಿಡ್ತಾ ಇದ್ದಾರೆ. ಇದು ತುಂಬ ಬೇಸರವಾದ ಸಂಗತಿ. ಹೆಣ್ಮಕ್ಳು ಎಚ್ಚೆತ್ಕೋಬೇಕು. ಕೆಲವೊಂದು ವಿಚಾರಗಳ ಬಗ್ಗೆ ನಾವು ಸೀರಿಯಲ್ ನೋಡಬೇಡಿ ಅಂತ ಹೇಳಲ್ಲ, ಕೆಲವೊಂದು ಸಮಯಕ್ಕೆ ಮಾತ್ರ ಸೀಮಿತವಾಗಿಟ್ಕೊಂಡ್ರೆ ಒಳ್ಳೆಯದು. ಕೆಲವರು 24 ಗಂಟೆ ಸೀರಿಯಲ್ ನೋಡ್ತಾ ಇರ್ತಾರೆ, ರಿಪೀಟ್ ಟೆಲಿಕಾಸ್ಟ್ ಆಗ್ತಾ ಇದೆ ಅಂತ ಗೊತ್ತಿದ್ರು ಮತ್ತೆ ಅದನ್ನೇ ನೋಡ್ತಾ ಇರ್ತಾರೆ. ಅಂಥ ಹೆಣ್ಮಕ್ಳು ತುಂಬ ಚೆನ್ನಾಗಿದ್ದಾರೆ. ಮತ್ತು ಈ ಸೀರಿಯಲ್ಲಿಂದನೇ ಕೆಲವೊಂದು ವಿಚಾರಗಳಾಗಿವೆ, ಅದನ್ನು ಸರಿಪಡಿಸ್ಕೊಳ್ಬೇಕು. ಹೆಣ್ಮಕ್ಳು ಇಷ್ಟು ದೊಡ್ಡ ಮಟ್ಟಿಗೆ ಅಡಿಕ್ಟ್ ಆಗೋದು ಸರಿಯಲ್ಲ ಅನ್ನುವಂಥ ರೀತಿಯಲ್ಲಿ ಬುದ್ಧಿಮಾತನ್ನು ಹೇಳಿದ್ದಾರೆ SP ಯಶೋಧ ಅವರು. ನಿಜಕ್ಕೂ ಕೂಡ ಇದು ಕೆಲವರು ಮಿಶ್ರ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲ ಅದು ಹಾಗೆಲ್ಲ ಅಂತಂದರೆ ಕೆಲವು ಹೌದು ಮೇಡಮ್ ನೀವು ಹೇಳಿದ್ದು ಸರಿಯೇ, ಹೆಣ್ಮಕ್ಳು ತುಂಬ ಹಾಳಾಗ್ತಾ ಇದ್ದಾರೆ ಈ ಸೀರಿಯಲ್ಗಳನ್ನು ನೋಡಿ. ಎಲ್ಲ ಸೀರಿಯಲ್ಗಳಲ್ಲೂ ಕೂಡ ಮನೆಹಾಳು ಬುದ್ಧಿ ಕಲಿಸುವಂಥ ಸೀರಿಯಲ್ಗಳೇನಿರಲ್ಲ, ಕೆಲವು ಒಳ್ಳೆ ಸೀರಿಯಲ್ಗಳು ಇರುತ್ತೆ, ಫ್ಯಾಮಿಲಿನ ಕೂತು ನೋಡುವಂತಹ ಸೀರಿಯಲ್ಗಳು ಕೂಡ ಇರುತ್ತೆ. ಆದರೆ ಎಲ್ಲೋ ಒಂದು ಕಡೆ ಈ ಸೀರಿಯಲ್ಗಳನ್ನು ನೋಡಿ ಅದಕ್ಕೆ ಸಮಯ ಕೊಡೋದ್ರಿಂದ ಹೆಣ್ಮಕ್ಳು ಬುದ್ಧಿ ಒಂದು ರೀತಿ ಚೇಂಜ್ ಆಗ್ತಾ ಇದೆ ಎನ್ನುವಂಥ ಆರೋಪ ಅಥವಾ SP ಅವರ ಒಂದು ಅಭಿಪ್ರಾಯ ಅಷ್ಟೇ. ಅವರೇನು ಕೆಟ್ಟ ರೀತಿಯಲ್ಲಿ ಹೇಳಿಲ್ಲ, ಆದರೆ ತಿಳಿದುಕೊಳ್ಳಿ, ನಿಮ್ಮ ಮಕ್ಕಳಿಗೆ ಸಮಯವನ್ನು ಕೊಡಿ, ಫ್ಯಾಮಿಲಿಗೆ ಸಮಯವನ್ನು ಕೊಡಿ ಅನ್ನುವಂಥ ರೀತಿಯಲ್ಲಿ ಬುದ್ಧಿಮಾತನ್ನು ಹೇಳಿದ್ದಾರೆ. ಇದನ್ನು ಹೆಣ್ಮಕ್ಳು ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತಾರೆ, ಹೆಂಗೆ ಟೀಕೆ ಮಾಡ್ತಾರೆ ಅನ್ನೋದು ಅವರಿಗೆ ಬಿಟ್ಟಿದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ TV ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.